ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಕ್ಕಿ ರೊಟ್ಟಿ ಹಾಗೂ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾವ ರೀತಿ ಅಕ್ಕಿ ರೊಟ್ಟಿ ಹಾಗೂ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಕುಂಬಳಕಾಯಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಈ ರೀತಿ ಇರುತ್ತೆ. ಗ್ರೀನ್ ಕಲರ್ ಆಗಿ ಕೂಡ ಇರುತ್ತೆ. ನಾನು ನೋಡಿ ಗ್ರೀನ್ ಕಲರ್ದು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅರ್ಧ ಸಾಕು ಅಂತ. ತುಂಬ ದೊಡ್ಡದಿತ್ತು, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕುಂಬಳಕಾಯಲ್ಲಿ ಚಿಕ್ಕ ಚಿಕ್ಕ ಕುಂಬಳಕಾಯಿ ಕೂಡ ಸಿಗತ್ತೆ. ಆ ಥರದ್ದು ಕೂಡ ನೀವು ತೊಗೊಂಡು ಮಾಡ್ಕೋಬೋದು. ನೋಡಿ, ಈ ಥರ ತಿರುಳೆಲ್ಲ ತೆಗೆದು ಬಿಡಬೇಕು. ಬೀಜ ಎಲ್ಲ ಕ್ಲೀನಾಗಿ ತೆಕ್ಕೋಬೇಕು. ಸಿಪ್ಪೆ ಏನು ತೆಗೆಯೋದು ಬೇಡ, ಹಾಗೆ ಇದ್ದರೂ ನಡೆಯುತ್ತೆ ಸಿಪ್ಪೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಕಟ್ ಮಾಡ್ಕೋಬೋದು, ತುಂಬ ಏನು ಕಷ್ಟ ಆಗೋದಿಲ್ಲ. ನೋಡಿ, ಈ ಥರ ಒಂದೇ ಸಮವಾಗಿ ಎಲ್ಲದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರವಾಗಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಒಗ್ಗರಣೆಗೆ ನಾನು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಜೀರಿಗೆ, 2 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಕೆಂಪಗಾಗೋವರೆಗೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ನೋಡಿ ಇವಾಗ ಕೆಂಪಗಾಗಿದೆ. 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 2 ದಪ್ಪ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೇ ಇವಾಗ ನಾನು ಕರಿಬೇವು ಹಾಗೂ ಹಸಿರು ಮೆಣಸಿನ್ಕಾಯಿ 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಹಸಿರು ಮೆಣಸಿನ್ಕಾಯಿನ, ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೆ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಕೆಂಪಗಾಗಿದೆ ಈರುಳ್ಳಿ, ಇಷ್ಟಾದರೆ ಸಾಕು. 2 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊನ. ಅದು ಮೆತ್ತಗಾಗೋವರೆಗೆ ಕೈ ಆಡಿಸ್ಕೋಬೇಕು. ಮೆತ್ತಗಾಗಿದೆ ನೋಡಿ ಇವಾಗ. ಅದಕ್ಕೆ ನಾನು ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ ಹಾಗೂ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲೆ ಆಗಲಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದನ್ನು ಯೂಸ್ ಮಾಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದೇ ರೀತಿ ಮಾಡಿದ್ರೆ ಈ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡೆ. ನೋಡಿ, ಪುಡಿ ಎಲ್ಲ ತಳ ಹಿಡಿಯುತ್ತೆ ಅಂದುಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕುದಿಸ್ಕೋಬೇಕು. ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು. ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಪೂರ್ತಿಯಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಹೋಳಿನಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಪಲ್ಯಕ್ಕೆ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೆಳಗಡೆಯಿಂದ ಒಗ್ಗರಣೆ ಎಲ್ಲ ಇರುತ್ತಲ್ವ, ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಅರ್ಧ ಬಟ್ಲು ತೊಗೊಂಡಿದ್ದೀನಿ, ಅದರಲ್ಲೂ ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೋಬೇಕು ನೀರನ್ನ ಅಷ್ಟೇ, ತುಂಬ ಹಾಕ್ಕೋಬಾರ್ದು. ಮತ್ತೆ ಎಲ್ಲ ಕ್ಲೀನಾಗಿ ಕೈ ಆಡಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಆದರೆ ಸಾಕಾಗತ್ತೆ. ಇದು ಬೇಗ ಬೆಂದು ಬಿಡತ್ತೆ ಕುಂಬಳಕಾಯಿ, ಆದ್ದರಿಂದ ಒಂದೇ 1 ವಿಸಲ್ ಸಾಕು. ಈಗ ರೊಟ್ಟಿಗೋಸ್ಕರ ಅದು ಬೇಯೋ ತನಕ ಬೆಂದೆಲ್ಲ ಆರಬೇಕಲ್ವ ಕುಂಬಳಕಾಯಿ ಪಲ್ಯ. 2 ಬಟ್ಟಲಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ರೊಟ್ಟಿಗೋಸ್ಕರ. ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾವ ಬಟ್ಟಲಿನಲ್ಲಿ ನಾನು ನೀರು ಹಾಕ್ಕೊಂಡಿದ್ನೋ ಅದೇ ಬಟ್ಟಲಲ್ಲಿ 1 ಬಟ್ಟಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನೇನು ತುಂಬ ಬೇಯಿಸೋದು ಎಲ್ಲ ಬೇಡ. ಕುದಿಯೋ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಿದ್ರೆ ಸಾಕಾಗತ್ತೆ. ತುಂಬ ಕುದಿಸೋದೇನು ಬೇಡ, ಇದನ್ನು ತುಂಬ ಬೇಯಬೇಕಪ್ಪ ಆ ಥರ ಎಲ್ಲ ಏನು ಬೇಡ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ತಣ್ಣಗಾಗಿದೆ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಗಲವಾದ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಣ್ಣಗಾಯಿಲ್ಲ, ಸ್ವಲ್ಪ ಬಿಸಿ ಇದೆ, ಒಂಥರ ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದೆ. ಅದಕ್ಕೆ ನಾನಿವಾಗ 1 ಬಟ್ಲು ಹಿಟ್ಟು ತೊಗೊಂಡು ಅದರಲ್ಲಿ ಅರ್ಧ ಬಟ್ಲು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇರೋದ್ರಿಂದ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಹಾಕ್ಬಿಟ್ಟು ಇದಕ್ಕೆ ನೀರನ್ನು ಹಾಕಬಾರ್ದು. ನೀರು ಹಾಕದೆ ಹಾಗೇ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕು. ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು, ಹಿಟ್ಟನ್ನು ನಾನು ಉದುರಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೇಕು ಅಂದಾಗ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ರೊಟ್ಟಿ ಹಿಟ್ಟಿದು. ಎಲ್ಲ ಕ್ಲೀನಾಗಿ ಕಲಿಸ್ಕೋಬೇಕು.
ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಹಿಟ್ಟನ್ನು ನಾದೋದಾಗಲಿ ಅಥವಾ ನೆನೆಸೋದಾಗಲಿ ಒಂದು 10 ನಿಮಿಷ ಹಾಗೆ ಬಿಡೋದಾಗಲಿ ಏನು ಬೇಡ. ಇವಾಗಲೇ ನಾವು ಇದನ್ನು ರೊಟ್ಟಿ ಮಾಡ್ಕೋಬೋದು ನೋಡಿ. ಹಿಟ್ಟು ಒಂದು ಬಟ್ಲಲ್ಲಿ ಇಷ್ಟನ್ನು ಉಪಯೋಗಿಸಿದ್ದೀನಿ ನಾನಿವಾಗ. ರೊಟ್ಟಿ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಇದು ಕೈಗೆ ಈ ರೀತಿ ಅಂಟ್ತಾ ಇಲ್ಲ ನೋಡಿ. ಕೈ ಕ್ಲೀನಾಗಿ ತೊಳ್ಕೊಂಬಿಟ್ಟು ಮುಟ್ಟಿದ್ರೆ ಅಂಟ್ತಾ ಇಲ್ಲ ಸ್ವಲ್ಪನೂ. ಈ ರೀತಿಯಾಗಿ ಬರುತ್ತಿದ್ದು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ರೊಟ್ಟಿ ಮಾಡೋದಕ್ಕೋಸ್ಕರ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ನೀವು ಮಾಡ್ಕೋಬೋದು. ಮೀಡಿಯಮ್ ಆಗಿ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ದಪ್ಪ ತೊಗೊಂಡಿದ್ದೀನಿ ನೋಡಿ ನಾನು. ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ರೊಟ್ಟಿ ತಟ್ಟೋದಕ್ಕೋಸ್ಕರ. ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ, ಈ ರೀತಿ ಕೈ ಸ್ವಲ್ಪ ಪ್ರೆಸ್ ಮಾಡಿ ಎರಡು ಕಡೆನೂ ಹಿಟ್ಟನ್ನು ಈ ರೀತಿ ಮಾಡಬೇಕು. ಎರಡು ಕಡೆನೂ ಹಚ್ಕೋಬೇಕು ಕ್ಲೀನಾಗಿ ಹಿಟ್ಟನ್ನು. ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಅರಿಯೋದಕ್ಕೆಲ್ಲ. ಈಗ ಲಟ್ಟಣಿಗೆ ಸಹಾಯದಿಂದ ನಾನು ಅರಿತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಿ ಅರಿಬಾರ್ದು, ಅಡೆಯಲ್ಲೇ ತುದಿಯಲ್ಲೇ ಹರ್ಕೋಬೇಕು. ಈ ರೀತಿಯಾಗಿ ಕ್ಲೀನಾಗಿ ಬರುತ್ತೆ. ಚಪಾತಿಗಿಂತನೂ ಚೆಂದ ಇದು ಅರಿಯೋದಕ್ಕೆ, ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ಸ್ವಲ್ಪ ಕೂಡ ಎಲ್ಲೂ ಕೀಳೋದಿಲ್ಲ, ಏನೂ ಆಗಲ್ಲ, ಧೈರ್ಯವಾಗಿ ಹರ್ಕೋಬೋದು. ಎಂಥ ಬರದೇ ಇರೋರು ಕೂಡ ಈ ರೊಟ್ಟಿನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ, ಎಲ್ಲ ಅರ್ದಿದ್ದೀನಿ ಅಗಲವಾಗಿ. ಪೂರ್ತಿ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ಒಂದು ದುಂಡಗಿರೋ ತಟ್ಟೆ ಆಗಲಿ ಅಥವಾ ಯಾವುದಾದ್ರು ಒಂದು ಮುಚ್ಚುಳ ಏನಾದ್ರು ಇದ್ದರೆ ನಿಮ್ಮ ಹತ್ರ ಈ ರೀತಿ ರೌಂಡ್ ಶೇಪಿಂದು ರೊಟ್ಟಿ ಮೇಲೆ ಆ ರೀತಿ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು. ಪ್ರೆಸ್ ಮಾಡಿಬಿಟ್ಟು ನೋಡಿ, ಈ ಥರ ಎಲ್ಲ ತೆಕ್ಕೊಂಬಿಡಬೇಕು. ಎಕ್ಸ್ಟ್ರಾ ಹಿಟ್ಟೆಲ್ಲ ಈ ರೀತಿ ತೆಕ್ಕೊಂಬಿಡಬೇಕು. ತುಂಬ ದುಂಡಗೆ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ಇವಾಗ ತೆಗಿತಾ ಇದ್ದೀನಿ. ಕೈಲಿ ಸ್ವಲ್ಪ ಹಿಂಗಂದರೆ ಬಿಟ್ಕೊಂಡ್ಬಿಡುತ್ತದ. ಎಷ್ಟು ದುಂಡಗೆ ಬಂತು ನೋಡಿ, ಎಷ್ಟು ಚೆನ್ನಾಗಿರುತ್ತಲ್ವ. ಈ ರೀತಿ ಎಲ್ಲರಿಗೂ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಮನೇಲಿ. ಇಷ್ಟು ದಪ್ಪವಾಗಿ ನಾನು ಹರ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕೈಯಲ್ಲಿ ತೆಕ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರು ಇದೇನು ಕೀಳೋದಾಗಲಿ ಏನೂ ಆಗಲ್ಲ. ಗ್ಯಾಸ್ ಮೇಲೆ ಹಂಚಿಟ್ಕೊಂಡಿದ್ದೀನಿ. ಕಾಯ್ದ ನಂತರ ರೊಟ್ಟಿ ಹಾಕ್ಕೊಂಡಿದ್ದೀನಿ. ರೊಟ್ಟಿ ಹಾಕಿದ್ದು ಸ್ವಲ್ಪ ಹೊತ್ತಾದಮೇಲೆ ಬೆಂದಿದೆಯಾ ಅಂತ ಒಂದು ಸಲ ಈ ರೀತಿ ನೋಡ್ಕೋಬೇಕು. ನೋಡಿದ ಮೇಲೇ ನೀರನ್ನು ಹಚ್ಕೋಬೇಕು. ಒಂದು ಕಪ್ನಲ್ಲಿ ನಾನು ಈ ರೀತಿ ನೀರು ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಬಟ್ಟೆ ಸಹಾಯದಿಂದ ನೀರನ್ನು ರೊಟ್ಟಿಗೆ ಹಚ್ಕೋಬೇಕು. ಕ್ಲೀನಾಗಿರೋದೊಂದು ಬಟ್ಟೆ ಇಟ್ಕೊಳ್ಳಿ, ಒಂದು ಕರ್ಚೀಫ್ ಆದರೂ ನಡೆಯುತ್ತೆ. ಕ್ಲೀನಾಗಿರೋದು ಇಟ್ಕೊಂಡ್ಬಿಟ್ಟು ಅದರ ಸಹಾಯದಿಂದ ಹಚ್ಕೊಂಡು ಆನಂತರ ರೊಟ್ಟಿನ ತಿರುವಿ ಈ ರೀತಿಯಾಗಿ ಹಾಕ್ಕೋಬೇಕು. ಈ ಸೈಡ್ ಕೂಡ ಕ್ಲೀನಾಗಿ ಬೇಯಬೇಕು ರೊಟ್ಟಿ ನೋಡಿ. ಈ ರೀತಿ ಮಾಡಿದಾಗ ಮೇಲೆ ಎದ್ದೇಳಬೇಕು, ಆವಾಗ ರೊಟ್ಟಿ ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿ, ಮತ್ತೊಂದು ಸೈಡ್ ತಿರುವಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ರೊಟ್ಟಿ. ಈ ರೀತಿ ಮಾಡೋ ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ. ನಿಮ್ಗೆ ಅಕಸ್ಮಾತ್ ಇದು ರೊಟ್ಟಿ ಉಬ್ಬಲಿಲ್ಲ ಅಂದ್ರೂ ರೊಟ್ಟಿ ಚೆನ್ನಾಗಿ ಬಂದಿರುತ್ತೆ. ಚಿಂತೆ ಏನು ಬೇಡ, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಾಗತ್ತೆ ಈ ರೊಟ್ಟಿ. ಈಗ ನೋಡಿ ಆಗಿದೆ ಇದು. ನಾನು ಇನ್ನೊಂದು ಕೂಡ ರೊಟ್ಟಿನ ಇದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಒಟ್ಟು ನಾನು ತೊಗೊಂಡಿರೋ ಇದರಲ್ಲಿ 9 ರೊಟ್ಟಿ ಆಯಿತು. ಕುಂಬಳಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಒಂದು ವಿಸಲ್ಲಾಗಿ ಎಲ್ಲ ಗ್ಯಾಸಲ್ಲೇ ರಿಲೀಸ್ ಆದಮೇಲೆ ನಾನು ಮುಚ್ಚಳ ಓಪನ್ ಮಾಡಿದ್ದೀನಿ ನೋಡಿ. ಕುಂಬಳಕಾಯಿ ಪಲ್ಯ ಕೂಡ ಸೂಪರಾಗಿ ರೆಡಿಯಾಗಿದೆ. ನಾನು ಹಾಕಿರೋ ನೀರು ನೋಡಿ ಕರೆಕ್ಟಾಗಿದೆ, ತೆಳುವಾಗಿಲ್ಲ, ಕರೆಕ್ಟಾಗಿದೆ ಪಲ್ಯ. ಇವಾಗ ಕುಂಬಳಕಾಯಿ ಪಲ್ಯ ಹಾಗೂ ರೊಟ್ಟಿ ಎರಡೂ ಕೂಡ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ರೊಟ್ಟಿ, ದುಂಡಗಿರೋ ಬಿಸಿ ಬಿಸಿಯಾದ ರೊಟ್ಟಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ತಟ್ಟೆಗೆ. ಕುಂಬಳಕಾಯಿ ಪಲ್ಯ, ಬಿಸಿಯಾದ ಕುಂಬಳಕಾಯಿ ಪಲ್ಯ, ಬಿಸಿ ರೊಟ್ಟಿ, ಬಿಸಿ ಪಲ್ಯ ತಿಂತಾ ಇದ್ದರೆ ಎಷ್ಟು ಚೆಂದ ಅಲ್ವಾ. ಬಿಸಿ ಬಿಸಿಯಾಗಿ ಈರುಳ್ಳಿ ಪೀಸ್ ಇಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ರೊಟ್ಟಿಗೆಲ್ಲ. ಈರುಳ್ಳಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪಲ್ಯ ನೋಡಿ ಹಬೆ ಆಡ್ತಾ ಇದೆ. ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಖಂಡಿತ ಈ ರೀತಿ ರೊಟ್ಟಿ ಹಾಗೂ ಪಲ್ಯನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.